ಶುಭೋದಯ ವಿದ್ಯಾರ್ಥಿಗಳ 27ನೇ ಪ್ರಶ್ನೆಯನ್ನು ನೋಡೋಣ. ಹುಚ್ಚು ನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸುತ್ತವೆ ಅಂತ ಪುಟ್ಟಯ್ಯ ಹೇಗೆ ಹೇಳ್ದ? ಪುಟ್ಟಯ್ಯ ಹೇಳ್ತಾನೆ ಅನ್ನುವಂಥದ್ದು. ಅಲ್ಲಿ ಹುಚ್ಚು ನಾಯಿಗಳು ಯಾವ ರೀತಿ ಬಿಹೇವ್ ಮಾಡ್ತವೆ, ಯಾವ ರೀತಿ ವರ್ತಿಸ್ತವೆ, ಅವರ ವೆಟರ್ನರಿ ಆಸ್ಪತ್ರೆಗೆ ಕರ್ಕೊಬಂದ್ರೆ ಅನ್ನುವಂಥದ್ದಕ್ಕೆ, ಹುಚ್ಚು ನಾಯಿಗಳಿಗೆ ಧೈರ್ಯದ ಪ್ರಶ್ನೆನೇ ಬರಲ್ಲ ಸಾರ್, ಅವಕ್ಕೆ ತಲೆಕೆಟ್ಟು ಕಂಡದ್ದಕ್ಕೆಲ್ಲ ಕಚ್ತವೆ ಅಷ್ಟೇ. ಆಸ್ಪತ್ರೆಯಲ್ಲಿ ತಗೊಂಡು ಬಂದವನ್ನ ನೋಡಿದ್ದೀನಲ್ಲ, ಮೇಜು ಕುರ್ಚಿ ಕಾಲ್ಗೆಲ್ಲ ಕಚ್ತವೆ. ಇಷ್ಟು ಬರೆದ್ರೆ ಸಾಕು. ಮುಂದೆ, ಜಬ್ಬಾರ್ ತಾನು ವೆಟರ್ನರಿ ಆಸ್ಪತ್ರೆಗೆ ಬಂದುದಕ್ಕೆ ಕೊಟ್ಟ ಕಾರಣವೇನೋ? ಜಬ್ಬಾರು ವೆಟರ್ನರಿ ಆಸ್ಪತ್ರೆಗೆ ಯಾಕೆ ಬರ್ತಾನೆ? ದನಿನ ಆಸ್ಪತ್ರೆಗೆ ಯಾಕೆ ಬಂದ? ಮನ್ಸರ ಆಸ್ಪತ್ರೆ ಬಿಟ್ಟು. ಹುಚ್ಚು ನಾಯಿ ಕಚ್ಚಿದ್ದರಿಂದ, ವಿದ್ಯಾರ್ಥಿಗಳ ಅಲ್ಲಿ ಸ್ಪೆಲ್ಲಿಂಗ್ ತಪ್ಪಿದೆ, ಹುಚ್ಚು ಅಲ್ಲ ಹೂ. ಹುಚ್ಚು ನಾಯಿ ಕಚ್ಚಿದ್ದರಿಂದ ಇಂಜೆಕ್ಷನ್ ತೆಗೆದುಕೊಳ್ಳಲು ಚಿಕ್ಕಮಗಳೂರು ಆಸ್ಪತ್ರೆಗೆ ಹೋಗಿದ್ದ. ಯಾರು? ಜಬ್ಬಾರು. ಚಿಕ್ಕಮಗಳೂರು ಆಸ್ಪತ್ರೆಗೆ ಹೋಗಿದ್ದಾಗ ಅಲ್ಲೂ ಕೂಡ ವೈದ್ಯರು ಏನು ಹೇಳಿದ್ರು? ಇಂಜೆಕ್ಷನ್ ಖಾಲಿಯಾಗಿದೆಯಪ್ಪ ಅಂತ ಹೇಳಿದ್ರು. ಅದಾದಮೇಲೆ ವೆಟರ್ನರಿ ಆಸ್ಪತ್ರೆಗೆ ಸಿಗ್ತದೆ ಅಂತ ಯಾರೋ ಹೇಳಿದ್ರು, ಅದಕ್ಕೆ ವೆಟರ್ನರಿ ಆಸ್ಪತ್ರೆಗೆ ಬಂದಿದ್ದ ಅಂತ ಜಬ್ಬಾರ್ ಹೇಳ್ತಾರೆ. 29ನೇದು, ನಾಯಿಯನ್ನು ಕೊಲ್ಲದೆ ನೌಕರರು ಸುಳ್ಳು ಹೇಳಿರುವರೆಂದು ನಿರೂಪಕರು ಯಾವ ಸಲಹೆ ನೀಡಿದರೋ? ಇಲ್ಲಿ ಮುನ್ಸಿಪಾಲ್ಟಿ ಅಧ್ಯಕ್ಷರು ಖಾನ್ ಸಾಹೇಬ್ರಿಗೆ ಹೋಗ್ಬಿಟ್ಟು, ನಿಮ್ಮ ಕೆಲಸಗಾರರು ಯಾವುದೇ ಕಾರಣಕ್ಕೂ ಕೂಡ ನಾಯಿನ ಕೊದ್ದಿಲ್ಲ, ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾರೆ ಹಾಗೆ ಹೀಗೆ ಅಂತಂದಕ್ಕೆ, ಇಲ್ಲ ಸರ್ ನಾಯಿ ಕೊಂದಿದ್ದಾರೆ ಅಂತ ಆ ಖಾನ್ ಸಾಹೇಬ್ರು ಹೇಳಿದಾಗ ಈ ರೀತಿ ಹೇಳ್ತಾರೆ ಲೇಖಕರು, ನಿರೂಪಕರು. ಏನಂತ? ರೀ, ನಾಯಿ ಕೊಲ್ಲದೆ ಸುಳ್ಳು ಲೆಕ್ಕ ಕೊಟ್ಟಿದ್ದಾರೆ ರೀ ಖಾನ್ ಸಾಹೇಬ್ರೆ, ಇನ್ನೊಂದು ಕೆಲಸ ಮಾಡಿರಿ, ನಾಯಿ ಕೊಂದರೆ ನಾಯಿ ಬಾಲ ತಂದು ತೋರಿಸ್ಬೇಕು ಅಂತ ಹೇಳ್ರಿ, ಅವ್ರ ಲೆಕ್ಕ ಸುಳ್ಳು ನಿಜವೂ ಗೊತ್ತಾಯ್ತದೆ ಅಂತ ಒಂದು ಸಲಹೆಯನ್ನು, ಸಜೆಷನ್ನ ಕೊಡ್ತಾರೆ. ಯಾರಿಗೆ? ಖಾನ್ ಸಾಹೇಬ್ರಿಗೆ. ಮುಂದಿನದು, ನಾಯಿಗಳ ಸಂಖ್ಯೆ ನಿಯಂತ್ರಣಕ್ಕೆ ಬಾರದಿರಲು ಖಾನ್ ಸಾಹೇಬ್ ಕೊಟ್ಟ ಕಾರಣವೇನೋ? ಸರ್, ಈ ಮೂಡಿಗೆರೆಯಲ್ಲೇ ಎಲ್ಲಿ ಬರ್ತವೋ ನಾಯಿಗಳು ಸರ್, ವರ್ಷಕ್ಕೂ ನಾಯಿಗಳನ್ನು ಕೊಲ್ತಾನೆ ಇರ್ತೀವಿ, ಅದೆಲ್ಲಿ ಬರ್ತವೋ ಗೊತ್ತಿಲ್ಲ ಅಂತ ಹೇಳಿ ಕೊನೆಗೆ ಯಾವ ರೀತಿ ಹೇಳ್ತಾನೆ ಗೊತ್ತಾ ಖಾನ್ ಸಾಹೇಬರು? ಸಾರ್, ಇಲ್ಲಿ ನಾಯಿಗಳು ಇದ್ದಕ್ಕಿದ್ದಂತೆ ರಾತ್ರೋರಾತ್ರಿ ಊರುಗಳಿಂದ ಎಕ್ಸ್ಪೋರ್ಟ್ ಆಗ್ತವೆ ಸಾರ್. ಎಕ್ಸ್ಪೋರ್ಟ್ ಅಂತಂದರೆ ಬೇರೆ ಊರಿನಿಂದ ನಾಯಿಗಳು ಜಾಸ್ತಿ ಆದರೆ ಲಾರಿಲಿ ತುಂಬ್ಕೊಬಂದು ನಾಯಿಗಳನ್ನು ಇಲ್ಲಿ ಬಂದು ರಾತ್ರಿ ಬಿಟ್ಟೋಗ್ತಾರೆ ಅಂತ ಖಾನ್ ಸಾಹೇಬರು ಲೇಖಕರಿಗೆ ಹೇಳ್ತಾನೆ. ಮುಂದಿನದು, ಆನೆಯೇ ತಿಪ್ಪಣ್ಣನ ಸಾವಿಗೆ ಕಾರಣವೆಂದು ದುರ್ಗಪ್ಪ ಹೇಳಿದಾಗ ನಿರೂಪಕರ ಪ್ರತಿಕ್ರಿಯೆ ಏನೋ? ನೋಡಿ, ತಿಪ್ಪಣ್ಣ ಟೆಲಿಫೋನ್ ಡಿಪಾರ್ಟ್ಮೆಂಟ್ ತಿಪ್ಪಣ್ಣ ಸಾಯ್ಬೇಕಾದ್ರೆ ಈ ಕೃಷ್ಣೇಗೌಡ ನಾನೇನೇ ಕಾರಣ ಅಂತ ದುರ್ಗಪ್ಪ ಹೇಳಿದಾಗ ಅವಾಗ ಲೇಖಕರು ಕೇಳ್ತಾರೆ, ಅದೇನು ಮಾಡುತ್ತಯ್ಯ, ಎಲ್ಲೋ ಕಂಬದ ಮೇಲೆ ಸತ್ತಿದ್ದಾನೆ, ಯಾರೋ? ತಿಪ್ಪಣ್ಣ. ಇನ್ನು ಆನೆನೋ ಎಲ್ಲೆಲ್ಲೋ ಓಡಾಡಿಕೊಂಡು ಅದು ಆಹಾರ ತಿಂತಾದೆ. ಎಲ್ಲೋ ಸತ್ತಿರೋ, ಕಂಬದ ಮೇಲೆ ಸತ್ತಿರೋ ಈ ತಿಪ್ಪಣ್ಣನಿಗೂ ಎಲ್ಲೋ ಓಡಾಡ್ಕೊಂಡಿರೋ ಆ ಆನೆಗೂ ಒಂದು ಕಟ್ತಿರಲೆಯ, ಓಹೋ ಬಾಯಿಲ್ದವರು ಈ ಬದುಕುವಂಗೆ ಇಲ್ಲ ಅಂತ ಲೇಖಕರು ಇಲ್ಲಿ ದುರ್ಗಪ್ಪನಿಗೆ ಹೇಳ್ತಾರೆ. ಮುಂದಿನದು, ಶಂಕರಪ್ಪ ಕಂಬದಲ್ಲಿ ಏನೋ ಸೇರ್ಕೊಂಡಿದೆ ಎಂದಾಗ ರಮೇಶ್ ಬಾಬುಗೆ ಒಳ್ಳೆದ ಸಂಗತಿ ಯಾವುದು? ಶಂಕರಪ್ಪ ನಮಸ್ಕಾರ ಮಾಡ್ಕೊಂಡು 17ನೇ ಕಂಬಕ್ಕೆ ಅರ್ಧ ಹತ್ತಿದಾಗ ಮೇಲಿಂದ ಹತ್ತವನು ರಪ್ಪ ಅಂತ ಕೆಳಗೆ ಬಿದ್ದೈತಾನೆ. ಅವಾಗ ದೆವ್ವ ಸೇರ್ಕೊಂಡ್ಬಿಟ್ಟಿದೆ ಸಾರ್ ಅಂತ ಹೇಳ್ತಾನೆ. ಯಾರೋ? ಶಂಕರಪ್ಪ. ಅವಾಗ ರಮೇಶ್ ಬಾಬುಗೆ ಏನೋ ಹೊಳೀತದೆ, ಅವನು ಟೆಲಿಫೋನ್ ಡಿಪಾರ್ಟ್ಮೆಂಟ್ನವನು. ಅವಾಗ ಹೇಳ್ತಾನೆ, ಶಂಕರಪ್ಪ, ಕಂಬದೊಳಗೆ ಭೂತನೂ ಇಲ್ಲ ದೆವ್ವನೂ ಇಲ್ಲ ಕಣೋ, ಎಲೆಕ್ಟ್ರಿಕ್ ಹೈ ವೋಲ್ಟೇಜ್ ಲೈನು ಎಲ್ಲೋ ಟೆಲಿಫೋನ್ ಲೈನ್ಗೆ ಟಚ್ ಆಗ್ತಾ ಇದೆ, ಟೆಲಿಫೋನ್ ಲೈನ್ಗೆ ಸೋಗ್ತಾ ಇದೆ, ತಾಗ್ತಾ ಇದೆ. ಈ ಸೂಳೆ ಮಕ್ಕಳು ಕರೆಂಟ್ನವರು ನಿಮ್ಮ ಲೈನ್ನ ನಮ್ಮ ಲೈನ್ ಹತ್ರ ತರಬೇಡಿ ಅಂತ ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಅವ್ರ ಲೈನು ಎಲ್ಲೋ ನಮ್ಮ ಲೈನಿಗೆ ಟಚ್ ಆಗದೆ ತಿಪ್ಪಣ್ಣ ಸತ್ತೋಗಿದ್ದಾನೆ, ನೋಡು ನಿನ್ನ ಪ್ರಾಣ ಇಷ್ಟರಲ್ಲೇ ಉಳ್ಕತ್ತು ತಿಳ್ಕೊ ಅಂತ ರಮೇಶ್ ಬಾಬು ಶಂಕರಪ್ಪನಿಗೆ ಹೇಳ್ತಾನೆ. ಮುಂದಿನದು, ಡ್ರೈವರ್ ಅಬ್ಬಾಸ್
ಮತ್ತು ಕ್ಲೀನರ್ ಕೃಷ್ಣರ ಸಾವಿಗೆ ಕಾರಣವೇನೋ ಮುಖ್ಯವಾದದ್ದು ಇದು. 4 ಮಾರ್ಕ್ಸ್ ಬೇಕಾದರೂ ಬರ್ಬೋದು ಅಥವಾ 2 ಮಾರ್ಕ್ಸ್ ಬೇಕಾದ್ರೂ ಬರ್ಬೋದು. ಇದನ್ನು ನೋಟ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳ. ಡ್ರೈವರ್ ಅಬ್ಬಾಸು ಲಾರಿ ಓಡಿಸ್ಕೊಂಡು ಅವನು ಶಿವೇಗೌಡರ ಸಾಮಿಲ್ ಹತ್ರ ಬರ್ತಾ ಇದ್ದಾನೆ. ಓಡಿಸ್ಕೊ ಬರ್ತಾ ಇರುವಂಥ ಸಂದರ್ಭದಲ್ಲಿ ಬೀಡಿ ಎಳೆಯುವಂಥ ಒಂದು ತೆವಲು ಶುರುವಾಯ್ತದೆ ಅವನಿಗೆ. ಬಾಯಿ ಒಂಥರ ಆಯ್ತದೆ ಅವನಿಗೆ, ಬೀಡಿ ಸೇದಬೇಕು ಅಂತ ಅವನೇನು ಮಾಡ್ತಾನೆ, ಪಕ್ಕದಲ್ಲೇ ಇದ್ದಂಥ ಕ್ಲೀನರ್ ಕೃಷ್ಣಂಗೆ ಸ್ಟೇರಿಂಗ್ ಹಿಡ್ಕೊಳ್ಳೋ ಅಂತ ಕೊಡ್ತಾನೆ. ಯಾರು? ಡ್ರೈವರ್ ಅಬ್ಬಾಸ್. ಆ ಕೊಟ್ಟಂಥ ಸಂದರ್ಭದಲ್ಲಿ ಆ ಸ್ಟೇರಿಂಗ್ನ ಅವನು ಕೊಟ್ಬಿಟ್ಟು ಈ ಕಡೆ ಬೀಡಿ ಹಚ್ಚಿ ಅವನು ಆ ಹೊಗೆನ ಆ ಬೆಂಕಿ ಕಡ್ಡಿನ ಆ ಹೊಗೆಯಿಂದ ಉರ್ಬಿ ಈ ಕಡೆ ನೋಡುವತ್ಗೆ ಆ ದೊಡ್ಡ ಗೋಣಿ ಮರದ ಹತ್ರ ನುಗ್ತಾ ಇದೆ ಈ ಲಾರಿ. ಆವಾಗ ಕೃಷ್ಣನ್ಗೆ ಹೇಳ್ತಾನೆ, ಬಿಡೋ ಸ್ಟೇರಿಂಗ್ ಬಿಡೋ ಅಂತ ಬಡ್ಕೋತಾನೆ ಡ್ರೈವರ್ ಅಬ್ಬಾಸು. ಆತ ಬಲವಾಗಿ ಗಟ್ಟಿಯಾಗಿ ಹಿಡ್ಕೊಬಿಟ್ಟಿರ್ತಾನೆ. ಹಿಡ್ಕೊಂಡ ತಕ್ಷಣ ಹೀಗೆ ತಿರುಗಿಸೋದಿಲ್ಲ, ಅವನು ನೆಟ್ಟಿಗೆ ಹಿಡ್ಕೊಬಿಟ್ಟಿರ್ತಾನೆ. ಗಾಬರಿಲಿ ಅಬ್ಬಾಸನಿಗೆ ಬ್ರೇಕ್ ಹಾಕಬೇಕು ಅಂತ ಅವನಿಗೆ ಒಳಿದೇ ಇದ್ದುದರಿಂದ ಹೋಗಿ ಲಾರಿ ಮರಕ್ಕೆ ಡಿಕ್ಕಿ ಹೊಡಿತದೆ. ಡಿಕ್ಕಿ ಹೊಡೆದಂಥ ರಭಸಕ್ಕೆ ಹಿಂದ್ಗಡೆ ಇದ್ದಂಥ ಅಪಾರ ಮರದ ತೂಕದ ಮರದ ದಿಮ್ಮಿಗಳು ಏನು ಮಾಡ್ದೋ, ಕ್ಯಾಬಿನ್ನ ಮುರ್ಕೊಬಂದು ನುಗ್ಗಿ ಆ ಕಡೆ ಮರ ಈ ಕಡೆ ಕ್ಯಾಬಿನ್ ಮರ ಎರಡು ಸೇರಿಸಿ ಇಬ್ಬರೂ ಕೂಡ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣ ಇಬ್ಬರು ಕೂಡ ಅಲ್ಲೇ ಅಪ್ಪಚ್ಚಿ ಆಗೋಯ್ತಾರೆ, ಸಾವನ್ನು ಅಪ್ತಾರೆ. ಇನ್ನು ಮುಂದಿನದು, ಆನೆಯನ್ನು ಇತರರಿಗೆ ದಾಟಿಸಿ ಬಿಡಲು ಕೃಷ್ಣೇಗೌಡನಿಗಿದ್ದ ತೊಡಕುಗಳೇನೋ. ತೊಡಕು ಅಂತಂದರೆ ಬೇರೆಯವ್ರಿಗೆ ಆನೆನ ಕೊಟ್ಬಿಡ್ಲತ್ತಾಗೆ. ಇದರಿಂದ ಸುಮ್ಮನೆ ನಮಗೆ ಈ ಆನೆಯಿಂದ ಬರೀ ಬೇರೆಯವ್ರ ಹತ್ರ ಎಲ್ಲ ನಾವು ಬಯಸ್ಕೊಳ್ಳೋದೇ ಆಗದೆ, ಒಂಥರ ನಿಂದನೆಗಳು ಟೀಕೆಗಳು ಜಾಸ್ತಿ ಆಗ್ತಾ ಇದೆ. ಏನು ಮಾಡೋದು? ಆನೆಯನ್ನು ಸರ್ಕಸ್ನವ್ರು ಕೊಡೋಣ ಅಂದರೆ ಆ ಸರ್ಕಸ್ ಕಂಪ್ನಿ ಎಲ್ಲ ಪಾಪರಿದ್ದಾವೆ, ಒಂದೂ ಇಲ್ಲ ಸರ್ಕಸ್ಸು, ಪಾಪ ಎಲ್ಲ ನಷ್ಟ ಆಗ್ಬಿಟ್ಟವ್ರೆ. ಇನ್ನು ತಗೊಂಡೋಗಿ ಯಾವ್ದಾರ ಮಠಕ್ಕೆ ಕೊಡೋಣ ಅಂದರೆ ಮಠದಲ್ಲಿರೋ ಗುರುಗಳೆಲ್ಲ ಬೆಂಚ್ ಕಾರಲ್ಲಿ ಓಡಾಡ್ತಾವ್ರೆ. ಇನ್ನು ಮರದ ವ್ಯಾಪಾರಿಗಳು ಸರ್ಕಾರದ ಬಿಗಿ ಧೋರಣೆಗಳಿಂದ ಮರಗಳನ್ನೇ ಕೊಂಡ್ಕೊತಾ ಇಲ್ಲ. ಇವು ಅಲ್ಲಿ ಕೃಷ್ಣೇಗೌಡನಿಗಿದ್ದ ತೊಡಕುಗಳು. ಆನೆನ ಯಾರಿಗಾದ್ರೂ ಮರ ಕೊಡೋಣ ಅಂತಂದರೆ ಇಷ್ಟೊಂದು ತೊಂದರೆ ಇತ್ತು. ಇನ್ನು ಬೇಸಿಗೆ ಬಂದರೆ ಮೂಡಿಗೆರೆ ಜನರಲ್ಲಿ ಒಂದು ಇರುವಂಥ ಭಾವನೆಗಳ್ಯಾವ್ಯಾವು? ಒಂಥರ ಕೆದರುವಂಥದ್ದು, ಒಂಥರ ಬರೀ ಜಗಳ, ಬರೀ ಕೋಪ ಅನ್ನೋದದು. ಬೇಸಿಗೆ ಬಂದರೆ ಸಾಕಪ್ಪ ಈ ಮೂಡಿಗೆರೆ ಜನರಿಗೆ 100,000 ತೆವಲುಗಳು, ಕಾಮನೆಗಳು, ದ್ವೇಷ, ಮಾತ್ಸರ್ಯಗಳು ಬರ್ತಾ ಇದ್ದವು ಅನ್ನೋಂಥದ್ದು. ಅದೇನು ಇಂಪಾರ್ಟೆಂಟ್ ಇಲ್ಲ, ಆದರೂ ಸುಮ್ಮನೆ ನಿಮ್ಮ ಜ್ಞಾನಕ್ಕೋಸ್ಕರ ತಿಳ್ಕೊಳ್ಳಿ. ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣರ ಸಾವಿಗೆ ಆನೆ ಕಾರಣವಲ್ಲವೆಂದು ಕೃಷ್ಣೇಗೌಡ ಏಕೆ ಹೇಳಲಾಗಲಿಲ್ಲ? ನೋಡಿ, ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣ ಇಬ್ಬರೂ ಕೂಡ ಗೋಡಿ ಮರದ ಹತ್ರ ಅವರು ಸತ್ರಲ್ಲ, ಅದಕ್ಕೆ ನಮ್ಮ ಆನೆ ಕಾರಣ ಅಲ್ಲ ಅಂತ ಯಾಕೆ ಕೇಳಲಿಲ್ಲ ಅಂತ ಹೇಳಿದ್ರೆ, ಆ ದಿನ ರಾತ್ರಿ ಅದೇ ಲೋಡಲ್ಲಿ ಬರ್ತಾ ಇದ್ದಂಥ ಮರಗಳನ್ನು ಅನ್ಲೋಡ್ ಮಾಡೋದಿಕ್ಕೆ, ಮರಗಳನ್ನು ಇಳಿಸೋದಿಕ್ಕೆ ಈ ವೇಲಾಯುಧ ಮತ್ತು ಈ ಗೌರಿ, ಈ ಕೃಷ್ಣೇಗೌಡ ಆನೆ ಇಬ್ಬರು ಕೂಡ ಶಿವೇಗೌಡರು ಸಾಮಿಲ್ಲಲ್ಲಿದ್ದರು. ಆದುದರಿಂದ ಅದು ಕಳ್ಳತನದ ವ್ಯವಹಾರ. ಆದ್ದರಿಂದ ಅವರಿಬ್ಬರು ಸಾವಿಗೆ ಆನೆ ಕಾರಣವಲ್ಲ ಅಂತ ಕೃಷ್ಣೇಗೌಡ ಎಲ್ಲೂ ಕೂಡ ಹೇಳೋಕೆ ಹೋಗಲಿಲ್ಲ. ಹೆಂಗಾರ ಹೇಳಿದ್ರೆ ಹೇಳ್ಕಲಿ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟ. ಈಗ ಯಾರು ಕೇಳಿದ್ರೆ, ಹಂಗಾರೆ ನಿಮ್ಮ ಆನೆ ಕಾರಣ ಅಲ್ಲ ಅಂತಂದರೆ ಎಲ್ಲಿದ್ರಿ ನೀವು ಆವಾಗ ಅಂತ ಕೇಳಿದ್ರೆ, ಶಿವೇಗೌಡರು ಸಾಮಿಲಲ್ಲಿ ಅಂತಂದರೆ ಅಷ್ಟೊತ್ತಲ್ಲಿ ಯಾಕೆ ಹೋಗಿದ್ರಿ, ಏನು ಎತ್ತ ಕಾರಣ ಕೇಳಿ ಆಮೇಲೆ ತಪ್ಪಿಗೆ ಸಿಗಾಕೋಬೇಕಾಗ್ತದೆ ಅಂತೇಳಿ ಅವನು ಯಾರಿಗೂ ಕೂಡ ಹೇಳಲಿಲ್ಲ. ಮುಂದೆ, ಆನೆಯನ್ನು ಹದ್ದುಬಸ್ತಿನಲ್ಲಿಡುವುದರ ಬಗ್ಗೆ ವೇಲಾಯುಧನಪ್ಪ ಏನು ಹೇಳಿದ್ದ, ಏನು ತಿಳಿಸ್ಕೊಟ್ಟಿದ್ದ ವೇಲಾಯುಧನಿಗೆ? ವೆರಿ ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳ. ಆನೆ ಕಾಲಿನ ಉಗುರುಗಳ ಬಳಿ ಅಂಕುಶದಿಂದ ತಿವಿದ್ರೆ, ಆನೆಯ ಕಾಲಿದೆಯಲ್ಲ, ಕಾಲಿಗೆ ಉಗುರಿದೆಯಲ್ಲ, ಆ ಉಗುರಿಗೆ ಅಂಕುಶದಿಂದ ತಿವಿದ್ರೆ ಒಂದು ಸಾಲಿ ಪ್ರಾಣವೇ ಹೋಗುವಷ್ಟು ನೋವಾಗ್ತದೆ. ಒಂದು ಸಾಲ ತಿವಿದ್ರೆ. ಇನ್ನು 4 ಸಾರಿ ತಿವಿದ್ರೆ ಅದೇ ಉಗುರು ಮೇಲೆ ಎಂಥ ಪುಂಡಾನೇ ಆದರೂ ಕೂಡ ಆ ಭಯಂಕರ ನೋವಿಗೆ ಅದು ಶರಣಾಗ್ತದೆ.
ಒಂದು ಸಾಲ ತಿವಿದ್ರೇ ಪ್ರಾಣ ಹೋಗ್ತದೆ, ಇನ್ನು 4 ಸಾರಿ ಆ ಉಗುರಿಗೆ ಹೊಡಿತಾ ಹೋದರೆ ಎಂಥ ಪುಂಡಾನೇ ಆದರೂ ಕೂಡ ಅದು ಶರಣಾಗ್ತದೆ, ನಾವು ಹೇಳ್ದಂಗೆ ಕೇಳ್ತದೆ ಅಂತ ವೇಲಾಯುಧನ ಅಪ್ಪ ವೇಲಾಯುಧನಿಗೆ ತಿಳಿಸಿದ್ದ. ಮುಂದೆ ವೇಲಾಯುಧನ ಸಾವಿಗೂ ಕೃಷ್ಣೇಗೌಡನ ಆನೆಗೂ ಸಂಬಂಧವಿಲ್ಲ ಎಂಬುದನ್ನು ಪ್ರಕಾಶ್ ಯಾವ ಆಧಾರದ ಮೇಲೆ ಹೇಳಿದ್ರೋ ನೋಡಿ. ಇದು ಜ್ಞಾನದ ಪ್ರಶ್ನೆ. ವೇಲಾಯುಧನ ಸಾವಿಗೆ ವೇಲಾಯುಧನ ಕೊಂದಂಥದ್ದು ಗಂಡಾನೆ, ಇಲ್ಲಿ ಕೃಷ್ಣೇಗೌಡನ ಹೆಣ್ಣಾನೆ, ಅದಕ್ಕೆ ದಂತಗಳಿರೋದಿಲ್ಲ. ಆದ್ದರಿಂದ ಈ ವೇಲಾಯುಧ ಸತ್ತಿರುವಂಥ ಜಾಗದ ಪಕ್ಕದಲ್ಲಿ 2 ಪಿಕಾಸಿಯಿಂದ ನೆಲವನ್ನು ಅಗದಂತಹ ಒಂದು ನೆಲದಲ್ಲಿ ಮಣ್ಣು ಎದ್ದಿರೋದನ್ನು ತೋರಿಸ್ತಾ ಅವಾಗ ಹೇಳ್ದ ಪ್ರಕಾಶ್ ಅವರು, ಇದು ಕೃಷ್ಣೇಗೌಡನಾನೆ ಕೆಲಸ ಅಲ್ಲ, ಅಂದರೆ ಕೃಷ್ಣೇಗೌಡನಾನೆ ಎಣ್ಣಾನೆ, ಅದಕ್ಕೊಂದಿಲ್ಲ ಅಂತ ಅವನು ಕರಾರುವಕ್ಕಾಗಿ ಹೇಳ್ತಾನೆ ಅನ್ನೋದದು. ಕೇಡಿಗಳು ನಾಗರಾಜನನ್ನು ಕೂನಿ ಮಾಡಿರುವರೆಂದು ರಾಮಪ್ಪ ಹೇಗೆ ವಿವರಿಸಿದ? ಗಾರ್ಡ್ ರಾಮಪ್ಪ ನಾಗರಾಜನನ್ನು ಯಾವ ರೀತಿ ಕೊಂದರು ಅಂತ ಹೆಂಗೆ ಹೇಳ್ತಾನೆ ಅಂದರೆ, ನಾಗರಾಜ ಗಂಗಾಧರನ ಗ್ಯಾಂಗನ ಕಾರನ್ನು ನಿಲ್ಲಿಸ್ದ. ರಾತ್ರಿ ಹೊತ್ತು ಆ ಕೃಷ್ಣೇಗೌಡನಾನೆ ಬೇಟೆಯಾಡಕ್ಕೆ ಹೋಗಿದ್ದಲ್ಲ ಹೊಡೆಯೋದಕ್ಕೆ, ವಾಪಸ್ ಬರ್ತಾ ಇರಬೇಕಾದ್ರೆ ಈ ಕಡೆಯಿಂದ ಒಂದು ಕಾರ್ ಬರ್ತಾಯಿತ್ತು, ಅದನ್ನು ಅಡ್ಡ ಹಾಕ್ತಾ ಅದು ಗಂಧದ ಮರದ ಗಂಗಾಧರನ ಕಳ್ಳ ಸಾಗಾಣಿಕೆ ಮಾಡ್ತಾಯಿದ್ದಂಥ ಕಾರು. ಒಳಗೆ ಏನಿದೆ ಅಂತ ಚೆಕ್ ಮಾಡೋದಕ್ಕೆ ಆ ಕಾರ್ ಗ್ಲಾಸ್ನ ಇಳಿಸಿ ಒಳಗೆ ಇಣುಕು ನೋಡುವಂಥ ಸಂದರ್ಭದಲ್ಲಿ ಒಳಗಿದ್ದಂಥ ಒಬ್ಬ ಕೇಡಿ ಅವನ ತಲೆಯನ್ನು ಹೊರಗೆ ಎಳೆದುಕೊಳ್ಳದಂತೆ ಅವನ ಜುಟ್ಟಿಡಿದು ಕಾರಿನ ಗಾಜನ್ನು ಅವನ ಕುತ್ತಿಗೆಗೆ ಸಿಗಿಸ್ದ. ಕುತ್ತಿಗೆಯಲ್ಲಿ ಸಿಕ್ಕಿ ವಿಲವಿಲ ಒದ್ದಾಡ್ತಾ ಇದ್ದಂಥ ನಾಗರಾಜನ ಸಮೇತ ಕಾರು ಚಾರ್ಮಡಿ ಕಡೆಗೆ ಸ್ಪೀಡಾಗಿ ದೌಡಾಯಿಸ್ತು. ಚಾರ್ಮಡಿ ಕಡೆಗೆ ಇವರು ಭಾಳ ವೇಗವಾಗಿ ಈ ಕಾರನ್ನು ಓಡಿಸ್ಕೊಂಡು ಹೋಗ್ತಾಯಿದ್ರು. ಆಗ ಮಕ್ಕಿಗದ್ದೆ ಹತ್ರ ನೈಟ್ ಬಸ್ಗೆ ಕಾಯ್ತಾ ಇದ್ದಂಥ ಜನ ಈ ವಿಚಾರವನ್ನು ಗಾರ್ಡ್ ರಾಮಪ್ಪನಿಗೆ ತಿಳಿಸ್ತಾರೆ. ಇದು ಗಾರ್ಡ್ ರಾಮಪ್ಪ ನಾಗರಾಜನನ್ನು ಯಾವ ರೀತಿ ಕೊಂದರು ಅಂತ ಅಲ್ಲಿ ಹೇಳ್ತಾ ಹೋಗ್ತಾರೆ. ಇನ್ನು ಮುಂದಿನದು, ಅರಣ್ಯ ಇಲಾಖೆಯವರು ನಾಗರಾಜನನ್ನು ಕುರಿತು ಏನಂತ ಜಾಹೀರಾತು ನೀಡಿದ್ರು? ಇವರು ಫಾರೆಸ್ಟ್ ಡಿಪಾರ್ಟ್ಮೆಂಟು ಏನು ಮಾಡಿದ್ರು, ಈ ನಾಗರಾಜ ಇದ್ದಕ್ಕಿದ್ದಂತೆ ಅಂತರ್ಧಾನ ಅಂತಂದರೆ ಕಣ್ಮರೆ ಆಗ್ಬಿಟ್ಟ, ಎಲ್ಲೂ ಕೂಡ ಇಲ್ಲ. ಅರಣ್ಯ ಇಲಾಖೆಯವ್ರು ಏನು ಮಾಡಿಬಿಟ್ರು, ಪತ್ರಿಕೆಗಳಲ್ಲಿ ನಾಗರಾಜನ ಫೋಟೋ ಹಾಕ್ಸಿದ್ರು. ಅರಣ್ಯ ಇಲಾಖೆಯವರು ಮನೆಯವರೆಲ್ಲ ಸೇರಿಸಿ ಹಾಗೆ ನಾಗರಾಜನ ಫೋಟೋ ಹಾಕಿಸಿ, ಮನೆಯವರು ಮೇಲಾಧಿಕಾರಿಗಳು ಹಾಗೂ ಊರಿನ ಜನರೆಲ್ಲ ನಿನ್ನದೇ ನಿರೀಕ್ಷೆಯಲ್ಲಿದ್ದಾರೆ, ನಿನ್ನ ವಿರುದ್ಧ ಯಾವುದೇ ಕ್ರಮ ಅಥವಾ ಸೋಕಾಸ್ ನೋಟಿಸ್ ಅಥವಾ ತನಿಖೆ ಎನ್ಕ್ವೈರಿ ನಡೆಸೋದಿಲ್ಲ, ಅಥವಾ ಯಾವುದೇ ನಿನಗೆ ಒಂದು ನೋಟಿಸನ್ನು ಕೊಡೋದಿಲ್ಲ, ತನಿಖೆ ನಡೆಸೋದಿಲ್ಲ. ಈ ಮನವಿ ನೋಡಿದ ಕೂಡಲೇ ನೀನು ಎಲ್ಲಿದ್ದರೂ ವಾಪಸ್ ಊರಿಗೆ ಬರತಕ್ಕದ್ದು ಅಂಥೇಳಿ ಆ ಜಾಹೀರಾತನ್ನು ನೀಡಿದರು ಅರಣ್ಯ ಇಲಾಖೆಯವರು. ಗುರುತು ಸಿಗದ ಹೆಣ ವೇಲಾಯುಧನು ಎಂದು ತಿಳಿದ ಮೇಲೆ ಪೊಲೀಸರಿಗೆ ಬಂದ ಪೀಕಲಾಟವೇನೋ ನೋಡಿ. ಗುರುತಚ್ಚದಂಥವಳು ವೇಲಾಯುಧನ ಹೆಂಡತಿ ಬಂದು ನೋಡಿ, ಇಲ್ಲಿ ಅವನ ಬಟ್ಟೆ, ಅವನ ಬನೀನು ಅಥವಾ ಅವನ ಅಂಕುಶ ಎಲ್ಲನೂ ತೋರಿಸ್ಬಿಟ್ಟು ಹೇಳ್ದಕ್ಕೆ ಇದು ನಾಗರಾಜ್ ಹೆಣ ಅಲ್ಲ, ನಾಗರಾಜ್ ಹೆಣ ಅಂತ ಇವರು ಕೇಸ್ ಕ್ಲೋಸ್ ಮಾಡೋಕೆ ಹೊರಟಿದ್ರು. ಯಾವಾಗ ಬಟ್ಟೆ ಮತ್ತು ಅಂಕುಶಗಳನ್ನು ತೋರಿದ್ರೋ, ಓಹೋ ಇದು ನಾಗರಾಜ್ ಹೆಣ ಅಲ್ಲ, ಇದು ವೇಲಾಯುಧನ ಹೆಣ ಅಂತ ಗೊತ್ತಾಯಿತು. ಈ ಫಾರೆಸ್ಟರ್ ನಾಗರಾಜ ಇವನು ಓದಂಥವನು ಎಲ್ಲೋದ, ಏನು ಕತೆ, ಇವನು ಕಣ್ಮರೆಯಾದಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಪೀಕ್ಲಾಟ ಬಂತು. ಇದು ವಿದ್ಯಾರ್ಥಿಗಳ 2 ಅಂಕದ ಪ್ರಶ್ನೆಗಳು ಅನ್ನುವಂಥದ್ದನ್ನು ನಾವಿಲ್ಲಿ ನೋಡೋಣ. ಮುಂದಿನದನ್ನು ಇಲ್ಲಿ 4 ಅಂಕದ ಪ್ರಶ್ನೆಗಳನ್ನು ಮುಂದಿನ ತರಗತಿಯಲ್ಲಿ ಇದರ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ. ಎಲ್ಲರೂ ಕೂಡ ಇದನ್ನು ಭಾಳ ಸ್ಪಷ್ಟವಾಗಿ ಓದ್ತಾ ಒಂದು ಸಾರಿ ಬರಿತಾ ನೀವು ಅಭ್ಯಾಸ ಮಾಡಿದ್ರೆ ಖಂಡಿತ ಇದು ಪೂರ್ಣಾಂಕಗಳನ್ನು ನೀವು ಕಳಿಸ್ಬೋದು. ಧನ್ಯವಾದಗಳು.